ಗೆ ಪದಗೇವ ನಿವೇಶಿತ. ಈಗ ಕಾಂಚನ ಪದ್ಧತಿ 22ನೇ ಪದ್ಧತಿನಲ್ಲಿ ಸ್ವಾಮಿ ದೇಶಿಕರು ಕಾಂಚನ ಅಂದರೆ ಸುವರ್ಣ, ಚಿನ್ನ. ಪಾದುಕ ಮ್ಯೂಟ್ ಮಾಡ್ಕೊಳ್ಳಿ. ಮಮ್ಮಿ, ನೀವು ಯೂಟ್ಯೂಬಲ್ಲಿ ಬಂದಿಲ್ವಾ? ಇಲ್ಲ, ನನಗೆ ಇದಿಲ್ಲಮ್ಮ, ನೆಟ್ಟಿಲ್ಲ. ಓಕೆ. ಸೊ ಇದರಲ್ಲಿ ಹೇಳ್ತಾರೆ, ಕಲ್ಯಾಣ ಪ್ರಕೃತಿಂ ಬಂದೇ ಭಜಂತಿಂ ಕಾಂಚನಶ್ರೀಂ. ಈ ಪದ್ಧತಿಯಲ್ಲಿ ಪರಮಾತ್ಮನ ಪಾದವನ್ನು ರಕ್ಷಣೆ ಮಾಡುವಂಥ ಪಾದುಕೆ ಚಿನ್ನದಲ್ಲಿ ಆಗಿದೆ ಅಂತ ವರ್ಣನೆ ಮಾಡಿ. ಈಗ ಬರೀ ಚಿನ್ನ, ಸ್ವರ್ಣಮಯ ಪಾದುಕೆ ಸುವರ್ಣದಿಂದ ಮಾಡಲ್ಪಟ್ಟಿದೆ. ಅದರ ಹೊಳಪಿದೆಯಲ್ಲ, ಅದು ವರ್ಣನೆ ಮಾಡೋಕ್ಕೆ ಆಗದೇ ಇರುವಂಥದ್ದು. ಸಾಮಾನ್ಯವಾಗಿಯೇ ಸ್ವರ್ಣಕ್ಕೆ ಕಾಂತಿ ಉಂಟು. ಆ ದೇವರನ್ನು ಸ್ವರ್ಣಮಯ ಅಂತ ವರ್ಣನೆ ಮಾಡ್ತಾರೆ. ಅದಕ್ಕೆ ತಕ್ಕಂತೆ ಪಾದುಕೆಯನ್ನು ಸ್ವರ್ಣಮಯ. ಮ್ಯಾಚಿಂಗ್ ಈಗೆಲ್ಲ ಹಾಕ್ಕೋತಾರೋ ಇಲ್ವೋ, ಮ್ಯಾಚಿಂಗ್ ಪಾದುಕೆ ಮ್ಯಾಚಿಂಗ್, ಇದು ಎಲ್ಲ ಆ ಥರ ಪರಮ ಅಂತ ಹೇಳ್ತಾರೆ. ಯಾವಾಗಲೂ ಧರಿಸಿಕೊಂಡಿರ್ತಾನೆ ಆ ಪಾದುಕೆಯನ್ನು. ಅದರಿಂದ ಅಂತಹ ಸುವರ್ಣಮಯವಾದ ಪಾದುಕೆಯನ್ನು ನಾನು ನಮಸ್ಕಾರ ಮಾಡ್ತೀನಿ, ಅದನ್ನು ಸೇವೆ ಮಾಡ್ತೀನಿ, ಅದನ್ನು ಸ್ತೋತ್ರ ಮಾಡ್ತೀನಿ ಅಂತಾರೆ ಸ್ವಾಮಿ ದೇಶಿಕರು. ಮೊದಲನೇದು ಮಂಗಳ ಶ್ಲೋಕ. ದೇವರ ವಕ್ಷಸ್ಥಳದಲ್ಲಿ ಮಾತ್ರ ಮಹಾಲಕ್ಷ್ಮಿ ಒಬ್ಬಳಿದ್ದಾಳೆ. ಅದೇ ಅವಳು ತಾನೇ ವಕ್ಷಸ್ಥಳದಲ್ಲಿ ಸದಾ ವಾಸ ಮಾಡುವಂಥವಳು. ಈ ಪಾದುಕೆಯನ್ನು ಸಂದರ್ಶನ ಮಾಡಿದರೆ ಅವಳಿಗಿಂತ ಮೇಲೆ ಅನಿಸುತ್ತಂತೆ, ಅನಂತವಾಗಿರುವಂತೆ ಮಾತ್ರವೇ ಅನವರತ ಪ್ರಕಾಶಿಸುವ ಇನ್ನೊಂದು ಮಹಾಲಕ್ಷ್ಮಿಯಂತೆ ಪಾದುಕಾದೇವಿ ಕಾಣ. ಮೇಲೆ ನೋಡಿದರೆ ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿ, ಅವಳು ಸ್ವರ್ಣಮಯವಾಗಿ ಅಲ್ಲಿ ಪ್ರಕಾಶಮಾನವಾಗಿದ್ದಾಳೆ. ಆದರೆ ನಾವೆಲ್ಲ ಸೇವೆ ಮಾಡುವಂಥವ್ರು ಭಕ್ತರು ಎಲ್ಲಿ ಮಾಡ್ತಾರೆ? ಪಾದಾರವಿಂದದಲ್ಲಿ. ಓ, ಪಾದಾರವಿಂದದಲ್ಲಿ ಇನ್ನೊಬ್ಬಳು ಲಕ್ಷ್ಮಿ ಇದ್ದಾಳಾ ಅನ್ನುವಂತೆ ಕಾಣಿಸ್ತಾ ಇದೆ ಅಂತ. ಇನ್ನೊಬ್ಬಳು ಪಾದುಕೆ. ಈ ಪಾದುಕೆ ಭಗವಂತನ ಸ್ಥಾನಕ್ಕೆ ಸರಿಯಾಗಿದೆ. ಯಾತಕ್ಕೆ ಅಂದರೆ ಶ್ರೀರಾಮನಾಗಿದ್ದಾಗ ಅವನು ತನ್ನ ಪದವಿಯನ್ನೇ ಬಿಟ್ಟುಕೊಟ್ಟು ಬಿಟ್ಟ ಪಾದುಕೆಗೆ. ಅವನೇ ಬಿಟ್ಟುಕೊಟ್ಟಿದ್ದು. ನಾವೇನು ಹೇಳ್ತೀವಿ, ಭರತ ಕೇಳಿ ರಾಮನ ಬದಲಾಗಿ ಅಂತ. ಇಲ್ಲವೇ ಇಲ್ಲ. ಪಾದುಕಾದೇವಿ ನೀನು ಹೋಗಮ್ಮ, ನೀನು ರಾಜ್ಯಭಾರವನ್ನು ಮಾಡು ಅಂತ ಬಿಟ್ಕೊಟ್ಬಿಟ್ಟ. ಯಾರೂ ಮಾಡದೇ ಇರುವಂಥದ್ದನ್ನು. ಇದು ಉತ್ತಮವಾದದ್ದಲ್ವ, ಉನ್ನತ ಪದವಿ. ಸೊ ಮಹಾಲಕ್ಷ್ಮಿಗೂ ಸಿಗದ ಪದವಿ ನಿನಗೆ ಸಿಗ್ತಲ್ಲ. ಮಹಾಲಕ್ಷ್ಮಿಗೆಲ್ಲಾದರೂ ಹೇಳಿದಾರಾ ನೀನು ಹೋಗಮ್ಮ, ನೀನು ಕೂತ್ಕೊಂಡು ರಾಜ್ಯಭಾರ ಮಾಡು ಅಂತ? ಇಲ್ವಲ್ಲ. ಹಾಗಾದರೆ ಸೀತೆಯನ್ನು ಕೂರಿಸ್ಬೇಕಾಗಿತ್ತು, ಆಗಲಿಲ್ಲ, ನಿನ್ನನ್ನು ಕೂರಿಸ್ಬಿಟ್ಟ. ಅದರಿಂದ ಉತ್ತಮ ಸ್ವಭಾವಳು ನೀನು, ಸಕಲ ಸಂಪತ್ತನ್ನು ಕೂಡಿರುವಂಥವಳು. ಆದ್ದರಿಂದ ಆ ಸಕಲ ಸಂಪತ್ತಾದಂಥ ಶಿವಪತಿಯಾದ ಶ್ರೀಮನ್ನಾರಾಯಣನನ್ನೇ ನೀನು ಪಡ್ಕೊಂಡ್ಬಿಟ್ಟಿದೆಯಲ್ಲ. ನಿನಗಿಂತ ಐಶ್ವರ್ಯವಂತರು ಬೇರೆ ಒಬ್ಬರು ಉಂಟ? ಅವನೇನು ಕೊಟ್ಟಿಲ್ಲ. ಅವನೇನು ಮಾಡ್ದ? ಅವನು ಕೂರಿಸ್ಬಿಟ್ಟ ಸಿಂಹಾಸನದಲ್ಲಿ, ಅಷ್ಟೇ. ಅದರಿಂದ ಎಲ್ಲ ಶರಣಾಗತರನ್ನು ಹಾಗೆ ಮಾಡ್ತಾನಂತೆ ವೈಕುಂಠದ. ಆದರೆ ನಮ್ಮಾಳ್ವಾರ್ ಆಚಾರ್ಯರುಗಳು ಎಲ್ಲರೂ ಪಾದುಕೆಗಿಂತ ಒಂದು ಕೈ ಜಾಸ್ತಿ ಅಂತ ನಮ್ಮಾಳ್ವಾರ ಬಗ್ಗೆ ಹೇಳ್ತಾರೆ. ಬೇರೆಯವರೆಲ್ಲ ಸಾಧಾರಣ, ಅವರೆಲ್ಲ ನಿತ್ಯ ಸೂರಿಗಳು. ನಮ್ಮಾಳ್ವಾರಂತೂ ಅವರ ಹಿರಿಮೆ ಹೇಳಬೇಕಾಗಿಲ್ಲ. ಎಲ್ಲ ಆಳ್ವಾರರಿಗೂ ಆತು, ಅವರೇ ಫಸ್ಟು ನಮ್ಮ ಆಚಾರ್ಯ. ಇದರಲ್ಲಿ ಅವರಲ್ಲಿರುವ ಕಾಂತಿ, ಭಗವಂತನ ಭಕ್ತಿ, ಜ್ಞಾನ, ವೈರಾಗ್ಯ ಎನ್ನುವಂತಹ ಸಂಪತ್ತು ಇಷ್ಟು ಅಂತ ಹೇಳೋಕ್ಕಾಗದೇ ಇರುವಂಥದ್ದು. ಅದರಿಂದ ಪರಮಾತ್ಮ ಅವರನ್ನು ತನ್ನ ಪದವಿನಲ್ಲೇ ಇಡ್ತಾನೆ. ಅದರಿಂದ ಆಚಾರ್ಯ ದೇವೋಭವ. ಈಗಾದರೂ ನಾವು ಆಚಾರ್ಯರನ್ನು ದೇವ, ಯಾಕೆಂದರೆ ಪರಮಾತ್ಮನೇ ಅವರಿಗೆ ಆ ಒಂದು ಪದವಿಯನ್ನು ಕೊಟ್ಟು ಕಳಿಸಿದ್ದಾನೆ, ಆಚಾರ್ಯ ಪದವಿ. ಅದರಿಂದ ಅವರನ್ನು ಏನಂತ ಅಂದ್ಕೊಳ್ಬೇಕು? ನಾವು ಆಚಾರ್ಯರೇ ಪಾದುಕೆ ಅಂದ್ಕೊಳ್ಬೇಕಲ್ಲ, ದೇವರೇ ಅಂತ. ಅದು ಬರಬೇಕು ಮನಸ್ಸಿಗೆ. ಹಾಗೆ ಆದರೆ ಯಾರು ಈ ಸೂಕ್ಷ್ಮವಾದ ಜ್ಞಾನವನ್ನು ಪಡ್ಕೊಳ್ತಾರೋ ಅವರಿಗೆ ಪ್ರತ್ಯಕ್ಷವಾಗಿ ಅದು ಅರ್ಥ, ಪ್ರತ್ಯಕ್ಷವಾಗಿ ಅವರು ಕಾಣ್ಬೋದು. ಆಚಾರ್ಯ ಪದವಿಗೆ ಅದರಿಂದ ಅದಕ್ಕೆ ಯಾರೂ ಆ ಸ್ಥಾನದಲ್ಲಿ ಕೂತ್ಕೊಳ್ಬೇಕು, ಅವರು ಕೂತ್ಕೊಂಡ್ರೆ ತಾನೇ ಅದು. ಇಲ್ಲ ಅಂದರೆ ಪ್ರಯೋಜನ ಇಲ್ಲ.
ಅದರಿಂದ ಆಚಾರ್ಯರನ್ನು ಪರಮಾತ್ಮನೇ ಆರಿಸಿ ಅವರನ್ನು ಕೂರಿಸ್ತಾನೆ. ಯಾರು ಜನಗಳು ಮಾಡುವಂಥದ್ದಲ್ಲ, ಶಿಷ್ಯರು ಮಾಡುವಂಥದ್ದಲ್ಲ ಅಂತ ಹೇಳ್ತಾರೆ. ಪರಮಾತ್ಮನೇ ಅವನೇ ಅದಕ್ಕೆ ಸ್ವಾತಂತ್ರ್ಯದಿಂದ ಅವರಿಗೆ ಆ ಒಂದು ಅಧಿಕಾರವನ್ನು ಕೊಟ್ಟು ಅವರಿಗೆ ಶಕ್ತಿಯನ್ನು ಕೊಟ್ಟು ಅವರು ಎಲ್ಲರನ್ನೂ ಉದ್ಧಾರ ಮಾಡಬೇಕು. ಎಲ್ಲ ಜೀವಾತ್ಮರ ಆ ಪೊಸಿಷನ್ನಲ್ಲಿ ಬಂದರು. ನಾವು ನೋಡ್ತೀವಲ್ಲ ಎಷ್ಟೊಂದು ಜನ ಬೇರೆ ಮತದ ಆಚಾರ್ಯರುಗಳು ಅಷ್ಟು, ಎಷ್ಟು ಜನ ಅವ್ರ ಹಿಂದೆ ಎಷ್ಟು ಶಿಷ್ಯರು, ಲಕ್ಷಾಂತರ ಕೋಟ್ಯಾಂತರ ಎಲ್ಲ ಲೋಕದಲ್ಲೇ ಶಿಷ್ಯರು ಹೋಗಿ. ಅದಕ್ಕೆ ಕಾರಣ ಅವರಲ್ಲಿರುವಂಥ ಆ ಒಂದು ಭಕ್ತಿ, ಜ್ಞಾನ, ವೈರಾಗ್ಯ. ಮೂರು ತೋರ್ಸೋಕ್ಕೋಸ್ಕರನೇ ಸನ್ಯಾಸ, ವೈರಾಗ್ಯ. ಬೇರೆಯವರನ್ನು ತೋರಿಸಿದ್ರೆ ಈಗ ಪರಾಶರ ಭಟ್ರು ಇದಾಕ್ಕೊಂಡಿರಿ, ಯಾವಾಗಲೂ ಕೈಗೆಲ್ಲ ಉಂಗುರ ಎಲ್ಲ ಹಾಕ್ಕೊಂಡು ಎಲ್ಲ ಅಲಂಕಾರ ಮಾಡ್ಕೊಂಡಿರಿ. ಅದರಿಂದ ಜನಗಳಿಗೆ ಏನು ಅನ್ಸುತ್ತೆ, ಇವ್ರಿಗೆ ಬರೀ ಐಶ್ವರ್ಯ ಇಷ್ಟ ಅಂತ, ವೈರಾಗ್ಯ ಅಂದ್ಕೊಳ್ಳಲ್ಲ. ಆದರೆ ಸನ್ಯಾಸಿಗಳಿಗೇನೂ ಇಲ್ವಲ್ಲ, ಅದರಿಂದ ಏನು ಅನಿಸುತ್ತೆ, ವೈರಾಗ್ಯ. ಭಕ್ತಿ ಅವರ ಪೂಜೆ ಮಾಡೋದ್ರಿಂದ ಗೊತ್ತಾಗತ್ತೆ, ಅವರ ಜ್ಞಾನ ಅವರ ಉಪನ್ಯಾಸಗಳಿಂದ, ಆಶೀರ್ವಾದದಿಂದ, ಅವರಿದ್ರಿಂದ ಹೇಗೆ ಎಲ್ಲ ಜನರನ್ನು ಅವ್ರು ಸೇರಿಸ್ಕೊಳ್ತಾರೆ ಅನ್ನೋದರಲ್ಲಿ ಗೊತ್ತಾಗ್ಬಿಡುತ್ತೆ ಅವರ ಜ್ಞಾನ ಶಕ್ತಿ. ಸೊ ಜ್ಞಾನಶಕ್ತಿ, ವೈರಾಗ್ಯ ಶಕ್ತಿ ಅವರಲ್ಲಿರುವಂತಹ ಆ ಇದು ಏನು ತೋರಿಸುತ್ತೆ, ಪರಮಾತ್ಮನೇ. ಪರಮಾತ್ಮನೇ ಇಲ್ಲದೇ ಇದ್ರೆ ಆಗೋದಿಲ್ಲ. ಪರಮಾತ್ಮ ಅವರನ್ನು, ಅದರಿಂದ ಸದಾಚಾರ್ಯರನ್ನು ಆಶ್ರಯಿಸಿದವರಿಗೆ ಮೋಕ್ಷ ಉಂಟೇ ಉಂಟು. ಯಾರು ಆಚಾರ್ಯರನ್ನು ಆಶ್ರಯಿಸಿದಿಲ್ಲವೋ ಅವರಿಗೆ ಇಲ್ಲವೇ ಇಲ್ಲ, ಅದರ ಇದರಲ್ಲಿ ಸಂದೇಹವಿಲ್ಲ ಅಂತ. ಗುರುಪರಂಪರಾ ಸಾರದಲ್ಲಿ ಇದನ್ನು ಬಹಳ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ ಸ್ವಾಮಿ ದೇಶಿಕರು. ಆಚಾರ್ಯ ಶಿಷ್ಯ ಭಾವವನ್ನು ಚೆನ್ನಾಗಿ ಲೋಕದವರು ತಿಳ್ಕೊಂಡು ಆಚಾರ್ಯ ದೇವೋಭವ ಎನ್ನುವಂತಹ ವೇದದ ಒಂದು ಆಜ್ಞೆ, ಆ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕು. ಅದಕ್ಕೋಸ್ಕರನಾದರೂ ನಾವು ಪ್ರಯತ್ನಪಟ್ಟು ಆ ಪ್ರತಿಪತ್ತಿಯನ್ನು ಬರೆಸ್ಕೊಳ್ಬೇಕು. ಅದು ಯಾವಾಗ ಬರುತ್ತೆ, ನಿಮ್ಮ ಮನಸ್ಸಿನಲ್ಲಿ ಅದು ಸ್ಥಿರವಾಗಿ ಆ ಸಂಬಂಧ ಗೊತ್ತಾದಾಗ. ಇಲ್ಲದೇ ಇದ್ದರೆ ಕಷ್ಟ. ಅದನ್ನೇ ಇವರು ಹೇಳಿಬಿಟ್ಟು ಅದಕ್ಕೆ ತಕ್ಕಂತೆ ನಡವಳಿಕೆಯನ್ನು ನಾವು ಸರಿ ಮಾಡಿಕೊಂಡು ನಾವು ಹೇಗಿರಬೇಕು ಅನ್ನೋದನ್ನು ಸ್ವರೂಪವನ್ನು ತಿಳ್ಕೊಂಡು ನಾವು ನಮ್ಮ ಜೀವನದಲ್ಲಿ ಶ್ರೇಯಸ್ಸನ್ನು ಉಂಟು ಮಾಡಿಕೊಳ್ಬೇಕು. ಕಾರಣ ಆಚಾರ್ಯರು ಅದಕ್ಕೇ ನಮಗೆ ಅನುಗ್ರಹ ಮಾಡಬೇಕು. ಪೂರ್ವಾಚಾರ್ಯರ ಸ್ತೋತ್ರಗಳು, ಕೃತಿಗಳು, ಅದರ ಮೂಲಕ ನಾವು ಏನೇನು ಅವರು ಅಭಿಪ್ರಾಯವನ್ನು ತಿಳಿಸಿಕೊಟ್ಟಿದ್ದಾರೋ ಆ ಸ್ತೋತ್ರಗಳಲ್ಲಿ ಅದನ್ನು ತಿಳ್ಕೊಂಡು, ಈಗ ಆಚಾರ್ಯರ ಮೇಲೆ ಎಷ್ಟೊಂದು ಕೃತಿಗಳನ್ನು ಮಾಡಿದ್ದಾರೆ ಅವರ ಮಗ ಸ್ವಾಮಿ ದೇಶಿಕರ ಮೇಲೆ. ದೇಶಿಕ ಪ್ರಪತ್ತಿ, ದೇಶಿಕ ಸುಪ್ರಭಾತ, ದೇಶಿಕ ಸಹಸ್ರನಾಮ, ದೇಶಿಕ ಎಲ್ಲ ಇದೆ, ತುಂಬ ಇದೆ. ಆ ಸ್ತೋತ್ರ ದೇಶಿಕ ದಿನಚರಿ, ಅದನ್ನೆಲ್ಲ ನಾವು ತಿಳ್ಕೊಂಡ್ರೆ ಸ್ವಾಮಿ ದೇಶಿಕರು ಯಾವ ರೀತಿ ಇದ್ದರು, ಅವರ ದಿನಚರಿ ಏನಿತ್ತು, ಹೇಗೆ ಕಳೀತಾ ಇದ್ರು ಕಾಲವನ್ನು, ಏನು ಮಾಡ್ತಾಯಿದ್ರು, ಅವರಿಗೆ ಯಾವ ರೀತಿ ಭಕ್ತಿ ಇತ್ತು ತನ್ನ ಆಚಾರ್ಯರ ಮೇಲೆ, ಹೇಗೆ ರಾಮಾನುಜರನ್ನೇ ಏಕಲವ್ಯಂತರ ಸದಾಕಾಲ ಒಳಗಡೆ ಇಟ್ಟು ಅವರನ್ನೇ ಸ್ತೋತ್ರ ಮಾಡ್ತಾಯಿದ್ರು, ಅದೆಲ್ಲ ತಿಳ್ಕೊಂಡಾಗ ಏನಾಗುತ್ತೆ, ಅದರಿಂದ ಅವ್ರಿಗೇನು ಅದರಲ್ಲಿ ನಮಗೆ ಹೇಳಕ್ಕೆ ಬಯಸಿದಾರೋ ಆ ಅರ್ಥ ಗೊತ್ತಾದಾಗ ನಮಗೂ ಅದರಲ್ಲಿ ಮಾಡಬೇಕು ಅಂತ ಬರುತ್ತಲ್ವ, ಆಸೆ ಬರುತ್ತೆ. ಆಸೆ ಉಂಟಾದಾಗ ತಾನೇ ಪರಮಾತ್ಮ ದಾರಿಯನ್ನು ತೋರಿಸ್ತಾನೆ. ಆಸೆ ಇಲ್ದಿದ್ರೆ ನಮಗೆ ದಾರಿ ಇದ್ರೂ ಕಾಣಿಸೋದೇ ಇಲ್ಲ, ದಾರಿನಲ್ಲಿ ಏನೋ ಹೇಳ್ತಾ ಇದ್ರೂ ನಮಗೆ ಗೊತ್ತಾಗೋದಿಲ್ಲ, ಅದು ಒಳಗಡೆ ಹೋಗೋದಿಲ್ಲ. ಇದು ನಿಜ. ಅದರಿಂದ ಅವ್ರು ಹೇಳ್ತಾರೆ ಶಿಷ್ಯ ಭಾವವನ್ನು, ಆಚಾರ್ಯ ಶಿಷ್ಯ ಭಾವವನ್ನು ಲೋಕದವರೆಲ್ಲರೂ ತಿಳ್ಕೊಳ್ಬೇಕು ಅಂಥೇಳಿ ನಮ್ಮ ಪರಂಪರೆಯಲ್ಲಿ ಒಂದು ಆಚಾರ್ಯ ಒಂದು ಶಿಷ್ಯನಿಗೆ ಯಾವ ರೀತಿ ಸಂಬಂಧ ಇತ್ತು, ಅವರು ಹೇಗೆ ನಡ್ಕೊಳ್ತಾಯಿದ್ರು, ಹೇಗಿದ್ದರು, ಹೇಗೆ ಕೈಂಕರ್ಯ ಮಾಡ್ತಾಯಿದ್ರು ಆಚಾರ್ಯ, ಎಲ್ಲವನ್ನೂ ತಿಳ್ಕೊಂಡಾಗ ನಮಗೂ ಅದು ಆ ಭಾವನೆ ಉಂಟಾಗಿ ಆ ಪ್ರತಿಪತ್ತಿ ಚರಮನಿಷ್ಠೆಯಲ್ಲಿ ನಾವು ನಿಂತ್ಕೊಳ್ಬೋದು. ಇದೇ ಚರಮನಿಷ್ಠೆಯೇ ಜೀವಾತ್ಮನ ಸ್ವರೂಪ ಅಂತ ಹೇಳಿ. ಅಡಿಯೇನು ಅನ್ನೋದು ಏನಕ್ಕೆ, ಯಾರಿಗಡಿಯೇನು, ನನ್ನ ಆಚಾರ್ಯನಿಗೆ ಅಡಿಗೆ ಅದು ಬರಬೇಕು ಅಂತ ಹೇಳ್ತಾರೆ. ಇದು ಮೊದಲನೇದರಲ್ಲಿ ಅವರಿಗೆ ಆ ಕಾಂಚನ ಶ್ರೀಯಂ ಅಂತ, ಯಾವ ಕೈಂಕರ್ಯ ಶ್ರೀಯನ್ನು ನೀನು ಪಡ್ಕೊಂಡಿದೆಯೋ ಪಾದುಕಾದೇವಿ, ಅಂತಹ ಪಾದುಕಾದೇವಿ ಸ್ವರ್ಣಮಯ ಪಾದುಕೆಗೆ ನಿನಗೆ ವಂದನೆ. ಮಧುಜಿತ್ತನು ಕಾಂತಿ ತಸ್ಕರಾಣ ಬಲದಾನಾಮಭಯಂ ವಿಧಾತು ಕಾಮ ಜಲದಾನ
ಚಪಲೇವ ತದಂಗ್ರಿಮಾಶ್ರಯಂತಿ ಭವತಿ ಕಾಂಚನ ಪಾದುಕೆ ವಿಭಾತಿ. 2ನೇ ಶ್ಲೋಕ. ಇದರಲ್ಲಿ ಹೇಳ್ತಾರೆ ಪಾದುಕಾದೇವಿ ಸುವರ್ಣ ಮಿಂಚಿನಂತೆ ಫಳಫಳ ಹೊಳಿತಾ ಇರುವಂಥದ್ದು, ಚಿನ್ನ ಮಿಂಚಿನಂತಿರುವಂತಹ ಆ ನಿನ್ನ ಪರಮಾತ್ಮನ ಪಾದಾರವಿಂದನೂ ರಕ್ಷಣೆ ಮಾಡುವಂಥ ನಿನ್ನನ್ನು ನೋಡಿದರೆ ಆ ಕಾಂತಿಯನ್ನು ಅದು ಮಿಂಚಿಗೆ ಸಮಾನ ಅಂತ ಹೇಳ್ಬೋದು ಮೊದಲನೇದಾಗಿ. ಆದರೆ ಮಿಂಚು ಮೋಡದಲ್ಲಿರುವಂಥದ್ದು ಸಹಜ, ಮಿಂಚಿಲ್ಲೂ ಬರೋದಿಲ್ಲ, ಅಲ್ಲಿ ತಾನೇ ಬರುತ್ತೆ. ಅದು ಅದರ ಸ್ವಭಾವ. ಅದು ಭಗವಂತನ ಅಲ್ಲಿಗೆ ಬರಬೇಕಲ್ಲ, ಆ ಮಿಂಚು ಇವಾಗ ಪರಮಾತ್ಮನ ಪಾದ ಕೆಳಗೆ ಬರಬೇಕು. ಅದು ಬರೋಕ್ಕೆ ಕಾರಣ ಏನು ಅಂತ ನೋಡಿ. ಮಿಂಚನ್ನು ಮೇಘದ ಪ್ರೇಯಸಿ ಅಂತ ಹೇಳಿ, ಯಾಕಂದರೆ ಅದು ಮೇಘದಲ್ಲೇ ಇರೋ. ನೀನು ಮೇಘ ಎನ್ನುವಂಥ ಪರಮಾತ್ಮನ ಪಾದದಲ್ಲಿನೇ ಇದೆಯಾ. ಹೇಗೆ ಲಕ್ಷ್ಮೀ ವಿರಾಟಿಯೋ ಮಹಿಷಿಯೋ ಪಟ್ಟ ಮಹಿಷಿಯೋ, ಹಾಗೆ ನೀನು ಮಿಂಚಿನಂತೆ ಅಲ್ಲೇ ಇದ್ಬಿಟ್ಟಿದೆಯಲ್ಲ ಬೇಗದಲ್ಲಿ, ನೀನು ಮಹಿಷಿ ತಾನೆ. ಅದರಿಂದ ಮೇಘಗಳು ದೇವರ ದಿವ್ಯ ಮೂರ್ತಿಯ ವರ್ಣದ ಸೊಬಗನ್ನು ಅದು ಹೊಂದಿದೆ. ಅದರಿಂದ ಪಾದುಕೆ ನೀನು ಅಲ್ಲಿ ಹೋಗಿ ಅದರಂತೆ ನೀನು ಅಲ್ಲಿ ಹೋಗಿ, ಎರಡೂ ಒಂದೇ ತಾನೆ. ಮೇಘ ಪರಮಾತ್ಮ, ನೀನು ಮಿಂಚು. ಅಲ್ಲಿ ಮೇಘ ನಿಜವಾದ ನಾವು ನೋಡುವಂಥ ಮೇಘ, ಅದಕ್ಕೆ ಸಹಜವಾದ ಮಹಿಷಿ ಮಿಂಚು. ಅದರಿಂದ ಇಲ್ಲಿ ಹೇಳ್ತಾರೆ ಆ ಮೋಡಗಳನ್ನು, ಅದಕ್ಕೋಸ್ಕರ ನೀನೇನು ಮಾಡಿದೀಯಾ, ಆ ಮೋಡವನ್ನು ದಂಡಿಸಬೇಕು. ಮಿಂಚು ದೇವರ ಅಡಿಗಳನ್ನು ಬಂದು ಸೇರ್ಕೊಂಡ್ಬಿಡ್ತಂತೆ. ಮಿಂಚು ಆ ಮೋಡವನ್ನು ಬಿಟ್ಟುಬಿಟ್ಟು ನೀನು ಪರಮಾತ್ಮನ ಇದನ್ನು ತಗೊಂಡಿದ್ದೀಯ, ನಾನು ಪರಮಾತ್ಮನ ಪಾದದಲ್ಲಿ ಇರಬೇಕು, ನಾನು ಅಲ್ಲಿಗೆ ಹೋಗ್ತೀನಿ ಅಂತದ ಮಿಂಚು ದೇವರ ಅಡಿಗಳನ್ನು ಬಿಡದೇ ಆಶ್ರಯಿಸಿಬಿಟ್ಟಿದ್ದಾಳೆ ಅಂತ ಇಲ್ಲಿ ಅರ್ಥ. ಅಂದರೆ ನೋಡಿ, ಅಮ್ಮ ಕಾಂಚನ ಪಾದುಕೆಗೆ ಚಿನ್ನದ ಪಾದುಕೆ, ಮಧುಜಿತ್ ಅಂದರೆ ಮಧುಕೈಟವರನ್ನು ಸಂಹಾರ ಮಾಡಿದಂಥ ಗೆದ್ದಂತಹ ಅವನೇ ರಂಗನಾಥ. ರಂಗನಾಥನ ಪಾದಾರವಿಂದವನ್ನು ರಕ್ಷಣೆ ಮಾಡುವಂತಹ ನೀನು ತನು ಅಂದರೆ ವಿಗ್ರಹ, ಸುಂದರವಾದ ಪರಮಾತ್ಮನ ವಿಗ್ರಹ, ಕಾಂತಿ ಚೆಲುವನ್. ತಸ್ಕರಾಣ ಅಂದರೆ ಕಳ್ಳರು, ತಸ್ಕರರು ಅಂದರೆ ಕಳ್ಳರು. ಅವ್ರು ಕದ್ದುಬಿಟ್ಟಿದ್ರು. ಕದ್ದಿರುವಂಥ ಜಲದಾನ, ಮೋಡ. ಜಲವನ್ನು ದಾನ ಮಾಡುವಂಥದ್ದು ಯಾವುದು? ಜಲದಾನ, ಮೋಡ. ಸೊ ಪರಮಾತ್ಮ ಮಾಡೋದು, ಅದರ ಹೆಸರು ಬಂದಿರೋದು ಯಾರು? ಜಲದಾನ. ಮೋಡಗಳಿಗೆ ಅಭಯಂ ವಿಧಾತು, ಮಿಂಚಿಗೆ ಅಭಯವನ್ನು ಕೊಡೋಕ್ಕೋಸ್ಕರ ಮೋಡಗಳಿಗೆ ಭಯವಿಲ್ಲದಿರುವಿಕೆಯನ್ನು, ಅಭಯ ಅಂದ್ರೇನು? ಭಯ ಇಲ್ಲದ್ರು, ನೀವು ಭಯ ಪಟ್ಕೋಬೇಡಿ ಅಂತ ಆಶ್ವಾಸನೆ ಕೊಡಬೇಕು. ಅದಕ್ಕೋಸ್ಕರ ವಿಧಾತು ಕಾಮ, ಉಂಟು ಮಾಡಬೇಕು ಅಂತ ಆಸೆ ಉಳ್ಳವಳಾಗಿ ನೀನು ತದಂಗ್ರಿ ಭಗವಂತನ ಅಡಿಗಳನ್ನು ಆಶ್ರಯಂತಿ. ಅದಕ್ಕೆ ಅವ್ರು ಹೇಳ್ತಾರೆ ಚಪಲ ಇವ, ಮಿಂಚಿನಂತೆ ನಿನಗೇನಾದರೂ ಚಪಲ ಉಂಟಾಯ್ತಾ ಅಂತ ಕೇಳಿ. ಅಂದರೆ ಚಿಂಪು ಇಲ್ಲ, ಮಿಂಚು ಇಲ್ಲಿ ಬಂದುಬಿಟ್ಟಿದೆಯಂತೆ, ಪಾದುಕೆ ಇಲ್ಲ ಆಶ್ರಯಿಸಿಬಿಟ್ಟಿದೆಯಂತೆ ಪರಮಾತ್ಮನ ಪಾದಾರವಿಂದವನ್ನು. ಮಿಂಚು ಏನು? ಮೇಘದಲ್ಲಿರುವಂಥ ಫಳಫಳ ಹೊಳೆಯುವಂಥದ್ದು. ನೀನು ಫಳಫಳ ಹೊಳಿತಾ ಇದೆಯಾ. ಅವಳೇನೋ ಬಂದುಬಿಟ್ಲು ಇಲ್ಲಿ ಅವನ್ನು ಬಿಟ್ಟುಬಿಟ್ಟು. ಆದರೆ ನೀನು ಇಲ್ಲಿ ಯಾತಕ್ಕೆ ಬಂದೆ ಅಂತ ಕೇಳಿದರೆ, ಮೋಡಗಳಿಗೆ ಅಭಯವನ್ನು ಕೊಡೋಕ್ಕೋಸ್ಕರವಾಗಿ ಬಂದೆಯೇನು. ಮೋಡಗಳಿಗೆ ಅಂದರೆ ಮೇಘಗಳು ದೇವರ ದಿವ್ಯ ಮೂರ್ತಿಯ ಸ್ವರ್ಣದ ಸೊಬಗನ್ನು ಕಳ್ಳತನ ಮಾಡಿಬಿಟ್ಟಿದೆ. ಕಳ್ಳತನ ಮಾಡಿದವ್ರಿಗೆ ಏನು ಕೊಡಬೇಕು? ದಂಡನೆ ಕೊಡಬೇಕು. ದಂಡನೆ ಕೊಡಬೇಕು ಅಂದರೆ ಏನು? ಅದು ಮಿಂಚಿಲ್ ಬಂದುಬಿಡ್ತಂತೆ ಆ ಸ್ವರ್ಣ ಇದು. ಅದಕ್ಕೋಸ್ಕರ ಆ ಸೊಬಗನ್ನು ಅಪಹರಣ ಮಾಡಿಬಿಟ್ಟಿದೆ. ಅದಕ್ಕೋಸ್ಕರವಾಗಿ ಆ ಮೋಡಗಳನ್ನು ದಂಡಿಸಬಾರ್ದಲ್ಲ. ಪರಮಾತ್ಮ ಏನು ಮಾಡ್ತಾನೆ? ದಂಡನೆ ಮಾಡ್ತಾನೆ. ಅಪಹರಣ ಮಾಡಿದ್ಯಾ, ಕಳ್ಳತನ ಮಾಡಿದ್ಯಾ ಅಂತ ದಂಡನೆ ಕೊಡಬೇಕು. ದಂಡನೆ ಕೊಡಬಾರ್ದು ಅಂತ ಹೇಳಿ ಆ ಮಿಂಚಿನ ಇದನ್ನು ಇವಳು ಅಪಹರಣ ಮಾಡಿ ತಗೊಂಡು, ಅದು ಸರಿ ಹೋಗುತ್ತೆ. ಆ ಮಿಂಚು ದೇವರ ಪಾದಾರವಿಂದಕ್ಕೆ ಬಂದು ಶರಣಾಗತಿ ಮಾಡಿ ದಂಡನೆ ಕೊಡಬೇಡ ಅಂತ ಅದು ಆಶ್ರಯಿಸಿದಂತೆ ಇದೆ ಅಂತ ಅರ್ಥ. ಅದು ಇವರ ಕಲ್ಪನೆ. ಲೋಕದಲ್ಲಿ ಎಲ್ಲರೂ ಎಲ್ಲೇ ಮೀರಿ ತಪ್ಪುಗಳನ್ನು ಮಾಡ್ತಾರೆ.
ಆ ಜೀವಾತ್ಮರಿಗೆ ನರಕವಾಸ ಎನ್ನುವುದು ಪರಮಾತ್ಮ ಕೊಡುವಂತಹ ದಂಡನೆ. ಇದನ್ನು ದಂಡನೆಯನ್ನು ನಾವು ಹೇಗೆ ಕಳ್ಕೊಳ್ಬೇಕು, ಹೇಗೆ ಕೊಡ್ತಾನೆ ಪರಮಾತ್ಮ? ಪ್ರಾಯಶ್ಚಿತ್ತ ಮಾಡಿದ್ರೆ ಕಡಿಮೆ ಆಗುತ್ತೆ, ಪಶ್ಚಾತ್ತಾಪ ಪಟ್ಟರೆ ಸ್ವಲ್ಪ ಕಡಿಮೆ ಆಗುತ್ತೆ. ಎರಡೂ ಮಾಡದೇ ಇದ್ದರೆ ದಂಡನೆ ಶಿಕ್ಷೆ ಅನುಭವಿಸ್ಲೇಬೇಕು. ನಾವೇನು ಮಾಡ್ತೀವಿ? ಗೊತ್ತಿಲ್ಲದೆ ಮಾಡಿಬಿಡ್ತೀವಿ. ಗೊತ್ತು ಮಾಡ್ಕೊಂಡ್ಬಿಟ್ರೆ ಕಡಿಮೆ ಆಗುತ್ತೆ. ನಾನೇನು ಮಾಡಿದೆ ಅಂದರೆ ಡಬಲ್ ಆಗುತ್ತೆ ದಂಡ. ಅದರಿಂದ ನಾವು ಹಲವಾರು ಆದಿವ್ಯಾಧಿಗಳಿಂದ ಆ ಪಾಪಗಳಿಗೆ ದಂಡನೆಯನ್ನು ಅನುಭವಿಸ್ಬೇಕು. ಅದು ಬರೋದೇ ಅದಕ್ಕೋಸ್ಕರ, ಬರೋದೇ ಆದಿವ್ಯಾಧಿ. ಹೇಳಿಬಿಟ್ಟಿದ್ದಾರೆ, ಕ್ಲಿಯರ್ ಪಿಕ್ಚರ್. ಅದರಿಂದ ನಾನು ತಪ್ಪು ಮಾಡಿದ್ರೇ ನನಗೆ ವ್ಯಾಧಿ. ಆದಿ ಅಂದರೆ ಮಾನಸಿಕ ರೋಗ. ಆವಾಗ ಏನು ಮಾಡ್ತಾನೆ ಪರಮಾತ್ಮ? ಅದನ್ನೆಲ್ಲ ಕಳೆದು ಹಾಕಿ ವ್ಯಾಧಿ ಆದಿಯನ್ನು ಕೊಟ್ಟು ಪಾಪಗಳನ್ನೆಲ್ಲ ನಿವಾರಣೆ ಮಾಡಿ ತೊಂದರೆಯನ್ನು ಕೊಡದೆ ಮತ್ತೆ ನಮ್ಮ ದೇಹಾವಸಾನದಲ್ಲಿ ಅವನ ಪದವಿಯನ್ನು ಕೊಟ್ಟು ಶರಣಾಗತಿ ಮಾಡಿದವರಿಗೆ ಕಾಪಾಡಬೇಕು ಅಂದರೆ ಏನು ಮಾಡಬೇಕು ಪರಮಾತ್ಮ? ಹೀಗೆ ಮಾಡೋದಕ್ಕೆ ಆಚಾರ್ಯರುಗಳು ಪರಮಾತ್ಮನ ಪಾದಾರವಿಂದದಲ್ಲಿ ಶರಣಾಗತಿಯನ್ನು ಅನುಷ್ಠಾನ ಮಾಡ್ತಾರೆ. ಅವರು ಭಗವಂತನನ್ನು ಈ ಥರ ಶರಣಾಗತಿ ಮಾಡಿ ಅವನಿಗೆ ಪ್ರಿಯರಾಗಿಬಿಟ್ಟಿದ್ದಾರೆ. ಪರಮಾತ್ಮನನ್ನು ಕೈನಲ್ಲಿಟ್ಕೊಂಡ್ಬಿಟ್ಟಿದ್ದಾರೆ. ಪರಮಾತ್ಮ ಯಾರ ಮಾತು ಕೇಳ್ತಾನೆ? ಅರ್ಚಕರ ಮಾತೇ ಕೇಳ್ತಾನೆ, ಇನ್ನು ಶರಣಾಗತರ ಮಾತನ್ನು ಕೇಳೋದಿಲ್ವ? ಪ್ರಸನ್ನನಾಗ್ಬಿಡ್ತಾನೆ. ಅದರಿಂದ ಆಚಾರ್ಯರು ಏನು ಮಾಡ್ತಾರೆ? ಪರಮಾತ್ಮ ಪ್ರಸನ್ನನಾಗಿದ್ದಾನೆ, ಯಾವಾಗಲೂ ನನ್ನ ಜೊತೆಯಲ್ಲಿದ್ದಾರೆ. ಅದರಿಂದ ತಪ್ಪು ಮಾಡಿದವರನ್ನೂ ಇವರು ಕ್ಷಮೆ ಮಾಡಿಬಿಡ್ತಾರೆ ಆಚಾರ್ಯರು ದಂಡಧರತ್ರರಲ್ಲ. ಅವರು ದಂಡನೆ ಕೊಡೋದೇ ಇಲ್ಲ. ಅವರು ಯಾವಾಗಲೂ ಜೀವಾತ್ಮನ ಉದ್ಧಾರಕ್ಕೋಸ್ಕರನೇ ಇರೋದು. ಹಾಗೆ ಪಾದುಕಾದೇವಿ ಹಾಗೆ ಇದ್ದಾಳೆ ಅಂತ ಅಪರಾಧಿಗಳನ್ನು ಕಾಪಾಡ್ತಾರೆ. ನೀನು ಅದರಿಂದ ಅಪರಾಧಿಯಾದಂಥ ಮೋಡವನ್ನು ಕಾಪಾಡೋಕ್ಕೋಸ್ಕರ. ಅಪರಾಧಿ ಮೋಡ ಯಾಕೆ? ಪರಮಾತ್ಮನ ಕಾಂತಿಯನ್ನು ಮಿಂಚಿನಂತೆ ಅಪಹರಣ ಮಾಡ್ಕೊಂಬಿಟ್ಟು ಈಗ ದಂಡನೆ ಕೊಡಬೇಕು. ದಂಡನೆ ಕೊಡಬಾರ್ದು ಅಂಥೇಳಿ ವಾಪಸ್ ಮಿಂಚನ್ನು ತಗೊಂಡಂತೆ, ಅಂದರೆ ಮಿಂಚೇ ಬಂದುಬಿಟ್ಟಿದ್ದಾಳೆ ಅಂತ ಬಂದದ್ದು. ನೀನು ಅವರಿಗೆ ಕಾಪಾಡೋಕ್ಕೋಸ್ಕರವಾಗಿ ಫಳ 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 ಅಂತ ಹೊಳಿತಾ ಇದೆಯಾ, ಅದು ಮಿಂಚಿನಂತೆ. ಇನ್ನೊಂದರ್ಥ ಇದು ಎರಡು ಒಂದೇ ಅಂತ. ಕಳ್ಳತನ ಅಂತ ಬಂದಿರೋದ್ರಿಂದ ಇಲ್ಲಿ ದಂಡನೆ, ಆ ದಂಡನೆ ಕೊಡಬಾರ್ದು ಅಂಥೇಳಿ ಪಾದುಕಾದೇವಿ ನಿಕಷೀಕೃತ ರಮ್ಯ ಕೃಷ್ಣರತ್ನ ಭವತಿ ಕಾಂಚನ ಸಂಪದಂ ವ್ಯನಕ್ತಿ ಪರಿಪುಷ್ಯತಿ ಪಾದುಕೇಯ ದೀಕ್ಷಾ ಸಹಸಾನ ಸಮಲೋಷ್ಟ ಕಾಂಚನತ್ವಂ. ಸಮಲೋಷ್ಟ ಕಾಂಚನ ಕಲ್ಲು ಅಂತ. ಚಿನ್ನವನ್ನು ನಾವು ಆಸೆ ಪಡದೆ ಇರೋಕ್ಕಾಗತ್ತ? ಚಿನ್ನವನ್ನು ಏನಂತ ನೋಡಬೇಕು? ಲೋಷ್ಟ, ಅದು ಒಂದು ಕಲ್ಲು, ಲೋಹ ಅಂತ ನಾವು ನೋಡ್ತೀವ. ಅಬ್ಬಾ, ಸುವರ್ಣನೂ ಇದೆ ನಿನ್ನಲ್ಲಿ. ಇಂದ್ರ ನೋಡಿ, ರಮ್ಯ ಕೃಷ್ಣ ರತ್ನ, ರಮ್ಯವಾದ ಕೃಷ್ಣನೂ ಇದೆ, ಇದೂ ಇದೆ ರತ್ನ. ಅದಕ್ಕೆ ಅವ್ರು ಹೇಳ್ತಾರೆ, ಈಗ ಸುವರ್ಣದ ಹಾಗೆ ಇಂದ್ರನೀಲ ರತ್ನನೂ ಇದೆ. ಇಂದ್ರನೀಲ ಪದ್ಧತಿ. ಕೃಷ್ಣ ಅಂದರೆ ಇಂದ್ರನೀಲ, ಕಪ್ಪಗೆ ಕಾಂತಿ, ನೀಲಕಾಂತಿ. ಈಗ ರಮ್ಯ ಅಂದರೆ ಸುಂದರವಾದ ಕೃಷ್ಣರತ್ನ, ಆದರೆ ಇಂದ್ರನೀಲದಲ್ಲಿ ಉಳ್ಳಂತಹ ಭವತಿ ನೀನು, ಅದರಿಂದ ಕೂಡಿರುವಂತಹ ನೀನು. ಕಾಂಚನ ಸಂಪದ, ಚಿನ್ನದ ಕಾಂತಿಯನ್ನು ಅಂದರೆ ಪ್ರಕಾಶವನ್ನು ಹೊಂದಿದೆಯಾ, ಅದೂ ಇದೆ. ಚಿನ್ನದ ಕಾಂತಿನೂ ಇದೆ. ಅದರಿಂದ ಈಗ ಸಮೃದ್ಧಿ ಆಗಿಬಿಟ್ಟಿದೆ. ಇದು ಇಂಥದೇ ಅಂತ ವರ್ಣನೆ ಮಾಡೋಕ್ಕಾಗಲ್ಲ. ಅದರಿಂದ ಅವರು ಹೇಳ್ತಾರೆ, ಇದರಲ್ಲಿ ವ್ಯನಕ್ತಿ, ಪ್ರಕಾಶಪಡಿಸ್ತೀಯ. ಎರಡೂ ರತ್ನಗಳ ಕಿರಣಗಳು ಪ್ರಕಾಶವಾಗಿ ಬರ್ತಾ ಇದೆ. ಯದೀಕ್ಷ, ಯಾವುದನ್ನು ನೋಡಿದಾಗ ನಮಗೆ ಒಂದು ಜ್ಞಾನ ಉಂಟಾಗತ್ತೋ. ಈಗ ತಕ್ಷಣ ನೋಡಿದ ತಕ್ಷಣ ಬರೀ ಚಿನ್ನ ಇದ್ದರೆ ಚಿನ್ನ ಅಂತೀವಿ. ಚಿನ್ನದ ಜೊತೆಯಲ್ಲಿ ಬೇರೆ ಕಾಂತಿನೂ ಇದ್ದರೆ ಗೊತ್ತಾಗದೇ ಇಲ್ಲ. ಕೆಲವು ಸತಿ ಹಸಿರಿದೆಯಾ, ನೀಲಿ ಇದೆಯಾ, ಹಳದಿ ಇದೆಯಾ, ಯಾವುದು. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲಿ ಆ ಜ್ಞಾನದಿಂದ ನಾವು ಆ ನೋಟದಿಂದ ತಾನೇ ಜ್ಞಾನ ಬರುತ್ತೆ. ಆ ಹೊಳಪಿನ ಕಾಂತಿ ಸಹಸ ಕೂಡಲೇ ನಮಗೆ ನೋಡಿದ ತಕ್ಷಣ ನಮಗೆ
ಅಂತ ಕಾಣಿಸುತ್ತಲ್ಲ. ಲೋಷ್ಟ ಕಲ್ಲುಗಳು, ಕಾಂಚನ ಚಿನ್ನ, ರತ್ನ. ರತ್ನಾನು ಚಿನ್ನಾನು ಒಂದೇ ಥರ ಕಾಣಿಸುತ್ತೆ. ಅವ್ರು ಹೇಳ್ತಾರೆ ಪರಿಪುಷ್ಯತಿ, ಏನಾದರೂ ಅದಕ್ಕೆ ನಿನ್ನ ಕಾಂತಿಯನ್ನು ಜಾಸ್ತಿ ಕೊಟ್ಬಿಟ್ಯಾ. ಆ ಕೃಷ್ಣ ರತ್ನಕ್ಕೆ ಅದು ಸಾಮಾನ್ಯವಾಗಿ ರಮ್ಯ, ಆದರೆ ಅದಕ್ಕೆ ನೀನು ನಿನ್ನ ಹೊಳಪಿನಿಂದ ಅದನ್ನು ಕೊಟ್ಬಿಟ್ಟು ಇದು ಯಾವುದು ಅಂತ ಗೊತ್ತಾಗದೇ ಇರುವಂತೆ ಲೋಷ್ಟ ಅಂತ ಹೇಳಿದರೆ ಕಾಂಚನ. ಅಂದರೆ ಅರ್ಥ, ಇವಾಗ ಕಲ್ಲು ಅಂತ ನಾವೇನು ಮಾಡ್ತೀವಿ, ಅದನ್ನು ಅಲ್ಲಗಳೀತೀವಿ, ಬೇಡ ಅಯ್ಯೋ ಇದು ಕಲ್ಲಪ್ಪ ಇದೇನು ಪ್ರಯೋಜನ ಇಲ್ಲ. ಚಿನ್ನ ಆದರೆ ಅದಕ್ಕೆ ತಾನೆ, ಕಲ್ಲನ್ನು ಒದಗಿಸಿಟ್ಟಿದ್ರೆ ಆಭರಣಕ್ಕೆ ಕಲ್ಲಿಂದ ವೇಟು ತೊಗೊಂಡ್ಬಿಡ್ತಾರೆ. ಅದಕ್ಕೆ ಏನು ಹೇಳ್ತೀವಿ ನಾವು, ಏನ್ರಿ ಇದು, ಇದನ್ನು ತೊಗೊಂಡ್ಬಿಟ್ರಲ್ಲ, ಚಿನ್ನಕ್ಕೂ ಇದಕ್ಕೂ ಸಮಾನ ಅಂತ ಅದೇ ಸಮಾನ ಇಲ್ವಲ್ಲ. ಅಂದರೆ ಅದು ಮಾಡಬಾರ್ದು, ಅದಕ್ಕೆ ಮಾಡಲ್ಲ ಅವರು, ತಿಳ್ಕೊಂಬಿಟ್ಟಿದ್ದಾರೆ. ಒಂದೇ ಸಮಭಾವನೆ ಉಳ್ಳವರಾಗಬೇಕಂತ ಅದಕ್ಕೋಸ್ಕರ ನಿನ್ನ ಪ್ರಭಾವದಲ್ಲಿ ಮುಳುಗಿ ಹೋಗ್ತಾರೆ. ರತ್ನ ಹೇಗೆ ಕಾಂಚನದ ಜೊತೆಯಲ್ಲಿ ಮುಳುಗಿ ಹೋಗುತ್ತೋ ಹಾಗೆ ಎಲ್ಲರೂ ಕೂಡ ಕಲ್ಲನ್ನು ಜೊತೆಗೆ ಇಟ್ಟುಬಿಟ್ರೆ ಚಿನ್ನದ ಜೊತೆಗೆ ಒಂದೇ, ಬೇರೆ ಅಲ್ಲ. ಜೀವಾತ್ಮ ಪರಮಾತ್ಮ ಸ್ವರೂಪ, ಪರಮಾತ್ಮ ಸ್ವರೂಪ ಜೀವಾತ್ಮ ಸ್ವರೂಪ. ಯಥಾವಸ್ಥಿತವಾಗಿ ಸದಾಚಾರ್ಯನನ್ನು ಆಶ್ರಯಿಸಿದವನಿಗೆ ಸ್ವರೂಪ ಗೊತ್ತಾಗುತ್ತೆ. ಸ್ವರೂಪ ಗೊತ್ತಾದಾಗ ಏನಾಗುತ್ತೆ, ಜೀವಾತ್ಮನ ಸ್ವರೂಪ ಪರಮಾತ್ಮನಂತೆ ಎಲ್ಲ ಗುಣಗಳು ಹುಟ್ಟೋದು ಗೊತ್ತಾಗುತ್ತೋ. ಅದರಿಂದ ಲೋಕದಲ್ಲಿ ಜಿಗುಪ್ಸೆ ಉಂಟಾಗತ್ತೆ. ಆ ಪರಮಾತ್ಮನಲ್ಲಿ ಅವನ ಸ್ವರೂಪವನ್ನು ತಿಳ್ಕೊಂಡು ಅಪ್ಪ ನಾನು ಚಿನ್ನದಂತೆಯೇ ಇರಬೇಕು ಅಂತ ಅನಿಸುತ್ತೋ. ಅದು ಯಾರು ಕೊಡಬೇಕು, ಚಿನ್ನನೇ ಕೊಡಬೇಕು. ಚಿನ್ನ ಹೇಗೆ ಕೃಷ್ಣ ರತ್ನ ಕೊಡ್ತೋ ಹಾಗೆ ಸುರಭಿರ್ನಿಗಮಯೀ ಸಮಗ್ರ ಕಾಮ ಕನಕೋತ್ಕರ್ಷವತಿ ಪದಾವನಿತ್ವಂ ದಿಶಸಿ ಪ್ರತಿಪನ್ನ ಮಾಧವ ಶ್ರೀಗೆ ಅನಿಶೋನ್ನಿದ್ರಂ ಅಶೋಕ ವೈಭವಂ ನಗ. ಅಮ್ಮ ಪಾದುಕೆ ಅತ್ಯುತ್ತಮವಾದ ಚಿನ್ನ ಅಂದರೆ ಪರಮಾತ್ಮನಿಗೆ ಹೋಲಿಸ್ತೀವಲ್ಲ, ಕಾಂಚನದಂತೆ ಅತ್ಯುತ್ತಮವಾದ ಪ್ರಕಾಶ. ಅದರ ಪ್ರಕಾಶ ಸಾಧಾರಣ, ಬೇರೆ ಯಾವುದು ಸಹಕಾರಿ ಬೇಕಾಗಿಲ್ಲ. ರತ್ನಕ್ಕೆ ಬೇರೆ ಇದು ಬೀಳಬೇಕು, ಆದರೆ ಚಿನ್ನ ತಾನಾಗೆ ಕತ್ಲೆನಲ್ಲೂ ಹೊಳೆಯುವಂಥದ್ದು ಚಿನ್ನ. ಅದರಿಂದ ಸುರಭಿ ಅಂದರೆ ಪರಿಮಳ ಬೇರೆ ಸೇರಿಬಿಟ್ರೆ, ಅದರಿಂದ ಯಾವ ಸುರಭಿ ಸೇರಿದೆ, ಪಾದುಕಾದೇವಿಗೆ ವೇದಗಳ ಪರಿಮಳ, ಸಮಗ್ರ ಕಾಮ, ಸಂಪೂರ್ಣವಾಗಿರುವಂಥ ಗುಣವುಳ್ಳವಳು ಅಂತಾರೆ. ಕನಕ ಉತ್ಕರ್ಷವತಿ, ಚಿನ್ನದ ಮಹಿಮೆಯುಳ್ಳಂತಹ ಪ್ರತಿಪನ್ನ ಮಾಧವ, ಶ್ರೀಯಿಂದ ಕೂಡಿರುವಂತಹ ಭಗವಂತನ ಸಂಪತ್ತುಳ್ಳವಳು ಆಗಿಬಿಟ್ಟಿದೆಯಾ. ನಿನಗೆ ಭಗವಂತ ಎನ್ನುವಂಥ ಆ ಶ್ರೀ ನಿನ್ನಲ್ಲಿದೆ. ಅಂತಹ ನೀನು ನಹ ಅನೀಶ ಉನ್ನಿದ್ರಂ. ಅನೀಶ ಅಂದರೆ ಪ್ರತಿನಿತ್ಯ ಯಾವಾಗಲೂ ಪ್ರಕಾಶಿಸಿಕೊಂಡಿರುವಂತಹ ಅಶೋಕ ವೈಭವಂ, ಯಾವ ದುಃಖ ಇಲ್ಲದೇ ಇರುವಂಥ ಸಂಪತ್ತು ಅಶೋಕ ವೈಭವ. ಅಶೋಕವನದಲ್ಲಿ ಸೀತೆ ಶೋಕ ಪಟ್ಕೊಂಡಿದ್ಲು, ಅದರಿಂದ ನಮಗೆ ಅಶೋಕವನ ಅಂದ ತಕ್ಷಣ ಶೋಕ ಅಂತ ಅನ್ನಿಸ್ಬಿಡುತ್ತೆ. ಇಲ್ಲ, ಶೋಕ ಇಲ್ಲದ, ಯಾವಾಗಲೂ ಶೋಕವಿಲ್ಲದೆ ದುಃಖ ಇಲ್ಲದೆ ಇರುವಂತೆ ಮೋಕ್ಷ ಸುಖವನ್ನು ಕೊಡ್ತೇವೆ. ಅದೆಲ್ಲಿದೆ, ಮೋಕ್ಷದಲ್ಲಿ. ಕನಕ ಉತ್ಕರ್ಷವತಿ ಅಂತ ಹೇಳಿ ದಿಶಸಿ ಮೋಕ್ಷವನ್ನು ಕೊಡ್ತೀಯಾ. ಸಮಗ್ರ ಕಾಮ ಇನ್ನೊಂದು ಅರ್ಥ ಮಾಡಿದ್ದಾರೆ ಇದಕ್ಕೆ, ಮತ್ತೊಂದು ರೀತಿಯ ಅರ್ಥ. ನಿಗಮಯಿ ಅಂದರೆ ನವಿಲುಗಳ ಜೊತೆ ಕೂಡಿರುವಂತಹ ತುಂಬಿರುವಂತಹ ಮನ್ಮಥ ಅಂದರೆ ಆಸೆಯುಳ್ಳವನು. ಯಾರು, ನವಿಲುಗಳಿಗೆ ಮೇಘ ಕಂಡ್ರೆ ಆಸೆ. ನವಿಲುಗಳನ್ನೇ ಕೂಡಿರುವಂತಹ ತುಂಬಿರುವ ಆಸೆಯುಳ್ಳವರಾಗಿ ಕನಕ ಉತ್ಕರ್ಷವತಿ, ಸಂಪಿಗೆ ಮರದಿಂದ ಮೇಲೆನಿಸಿರುವಂತಹ ಪ್ರತಿಪನ್ನ ಮಾಧವ ಶ್ರೀ. ವೈಶಾಖ ಮಾಸದ ಸೊಬಗುಳ್ಳ ವಸಂತ ಕಾಲವು ಅನಿಶ ನಿದ್ರಂ ಸರ್ವದಾ ಪ್ರಕಾಶ. ಇಲ್ಲಿ ಒಂದು ಋತುವನ್ನು ತಗೊಂಡಿದೆ, ವಸಂತ ಋತು, ವೈಶಾಖ ಮಾಸ. ಏನಾಗುತ್ತೆ ವಸಂತ ಋತು, ವಸಂತ ಅಂತಂದರೆ ಕಾಮ, ಮನ್ಮಥ ಆ ಸಮಯದಲ್ಲಿ ವಸಂತ ಋತು ಜೊತೆಗೆ ಬರ್ತಾನಂತೆ ಸ್ನೇಹಿತ. ವಸಂತ ಋತು ಅಂದರೆ ಮನ್ಮಥನಿಗೆ ಸ್ನೇಹಿತ ಅಂತ ಹೇಳ್ತಾರೆ, ಸಮೃದ್ಧಿ ಅಂತ ಹೇಳಿ. ಸುರಭಿ ವಸಂತ ಕಾಲ ಸರ್ವದಾ ಪ್ರಕಾಶ ಮಾಡ್ತಾ ಇರುವಂಥ
ಅದಿದ್ದರೆ ಯಾವಾಗಲೂ ಸುಖ ತಾನೆ. ಅದರಿಂದ ಅಶೋಕ ವೃಕ್ಷದ ಸಮೃದ್ಧಿಯನ್ನು ಕೊಡುತ್ತೆ. ಇದು ಋತುವಿನಲ್ಲಿ ಯಾವ ಮರ ಅಶೋಕ ವೃಕ್ಷ ಯಾವ ರೀತಿ ಬೆಳೆಯುತ್ತೆ ಅಂತ ಕೊಟ್ಟಿದ್ದಾರೆ. ಅದನ್ನು ಕೊಟ್ಟು ವಸಂತ ಕಾಲವು ಸರ್ವದಾ ಪ್ರಕಾಶಪಡಿಸುವ ಅಶೋಕ ವೈಭವ, ಅಶೋಕ ವೃಕ್ಷದ ಸಮೃದ್ಧಿಯನ್ನು ತೋರಿಸಿಕೊಡುತ್ತೆ. ಯಾವಾಗ ಅಶೋಕ ಮರಗಳು ಎಲ್ಲ ಚೆನ್ನಾಗಿ ಬೆಳೆಯುತ್ತೋ ವಸಂತ ಋತು ಬಂತು, ವೈಶಾಖ ಮಾಸ ಬಂತು ಅಂತ ಗೊತ್ತಾಗುತ್ತೆ, ತೋರಿಸಿಕೊಡುತ್ತೆ ಅಂತ. ಇದು ತಾತ್ಪರ್ಯ ಏನೂ ಇಲ್ಲ. ಚಿನ್ನ, ವೇದದ ಪರಿಮಳ, ಉತ್ತಮೋತ್ತಮ ಗುಣಗಳಿದೆ. ನೀನು ಸಾಕ್ಷಾತ್ ದೇವರಂತೇನೆ ಇದೆಯಾ, ಪ್ರಕಾಶದಲ್ಲೂ ಇದೆಯಾ, ಗುಣಗಳಲ್ಲೂ ಇದೆಯಾ. ನೀನು ನಿನ್ನನ್ನು ಆಶ್ರಯಿಸಿದವರಿಗೆ ಯಾವ ಕೊರತೆಯೂ ಇಲ್ಲದಂತೆ ಎಲ್ಲ ಸಮೃದ್ಧಿಯನ್ನು ಕೊಡ್ತೀಯ. ಮೋಕ್ಷದವರೆಗೂ ಒಂದು ಸತಿ ಪಾದುಕೆಯನ್ನು ಆಶ್ರಯಿಸಿದರೆ ಮೋಕ್ಷ ಖಂಡಿತ ಅಂತ ಹೇಳಿಬಿಟ್ರು, ಕೊಡ್ತೀಯ. ವಸಂತ ಕಾಲದಲ್ಲಿ ಎಲ್ಲಿ ನೋಡಿದ್ರೂ ನವಿಲುಗಳು ಓಡಾಡ್ತಾ ಇರುತ್ತೆ, ಅಶೋಕ ವೃಕ್ಷಗಳು ಚೆನ್ನಾಗಿ ಎತ್ತರವಾಗಿ ಬೆಳೆದಿರುತ್ತೆ, ತಳಿರಿಂದ ಕೂಡಿರುತ್ತೆ, ಜನರಿಗೆ ಆಸೆ ಹೆಚ್ಚುವಂತೆ ಮಾಡ್ತೀಯ. ಕಾಮ ಅಂತ ಕೊಟ್ಟಿದ್ದಾರೆ. ಕಾಮ ಅಂದರೆ ಆಸೆ, ಇಲ್ಲಿ ಕಾಮ ಅಂದರೆ ಮನ್ಮಥ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಕಾಮ ಅಂದರೆ ಆಸೆನೂ ಆಗುತ್ತೆ. ಅದರಿಂದ ಈ ಪದ್ಧತಿಯಲ್ಲಿ ದೇವರು ಸಂಚಾರಕ್ಕಾಗಿ ಅವನ ಪಾದಗಳಲ್ಲಿ ಇರಿಸುವಂಥ ಪಾದುಕೆ ಅಂತ ಹೇಳಿದ್ದಾರೆ. ಅವರ ಅಡಿಗಳಿಗೆ ಅರ್ಪಿಸಲ್ಪಟ್ಟಿದೆ. ಅದು ಮುಂಚೆಯಿಂದಲೂ ಹೇಳ್ತಾ ಬರ್ತಾ ಇದ್ದಾರೆ. ಎರಡನೇದರಲ್ಲಿ ಪಾದುಕೆ ಮಿಂಚಿನಂತೆ ಇದೆ, ಮಿಂಚಿನಂತೆ ಹೊಳೆಯುತ್ತೆ. ಅದು ಚಿನ್ನ. ಮಿಂಚು ಅಪಹರಣ ಮಾಡಿಕೊಂಡಿದೆ ಅಂತ ಅರ್ಥ. ಎಲ್ಲದರಲ್ಲೂ ಗುಣಗಳನ್ನು ಅಪಹರಣ ಮಾಡಿಕೊಂಡು ಆಮೇಲೆ ಅದನ್ನು ದಂಡನೆ ಕೊಡದಂತೆ ಪಾದುಕಾದೇವಿ ಕಾಪಾಡ್ತಾಳೆ ಅಂತ. ಆಮೇಲೆ ಮೂರನೇದರಲ್ಲಿ ಅತ್ಯುತ್ತಮವಾದ ಬಹಳ ಉತ್ಕರ್ಷವಾದಂತಹ ಚಿನ್ನವನ್ನು ಇಟ್ಟುಕೊಂಡಿರುವಂಥವಳು ಅಂತೇಳಿ ಈ ಶ್ಲೋಕದಲ್ಲಿ ದುಃಖವಿಲ್ಲದ ಒಂದು ಇದನ್ನು ಪದವಿಯನ್ನು ನೀನು ಉಂಟು ಮಾಡ್ತೀಯ. ಇದು 1ನೇ, 2ನೇ, 3ನೇ, 4ನೇದು ಅಂತ 4ನೇ ಶ್ಲೋಕದಲ್ಲಿ ಪಾದುಕೆಯನ್ನು ವರ್ಣನೆ ಮಾಡಿದ್ದಾರೆ. ಪರಮಾತ್ಮ ಪಾದುಕೆಯನ್ನು ಯಾಕೆ ಧರಿಸ್ಕೊಂಡಿದ್ದಾನೆ ಅಂದರೆ ಈ ಕಾರಣಕ್ಕೋಸ್ಕರ. ಪಾದುಕೆಯನ್ನು ಇನ್ನೊಂದು ಶ್ಲೇಷೆಯಲ್ಲಿ ವಸಂತ ಋತುವಾಗಿ ವರ್ಣನೆ ಮಾಡಿದ್ದಾರೆ. ವಸಂತ ಋತು ಯಾವಾಗಲೂ ಅಶೋಕವನ್ನು ತುಂಬ ಸಂತೋಷವನ್ನು, ಎಲ್ಲೆಲ್ಲೂ ಸಮೃದ್ಧಿ ಅಲ್ವಾ, ತುಂಬ ಸಮೃದ್ಧಿ ಇರುತ್ತೆ, ಆ ಸಮೃದ್ಧಿಯನ್ನು ಉಂಟು ಮಾಡ್ತೀಯಾ ಅಂತ ಹೇಳ್ತಾಳೆ. 5ನೇದು ಸತಿವರ್ಣಗುಣೆ ಸುವರ್ಣ ಜಾತೆ ಜಗತಿ ಖ್ಯಾತವ ಸೌರಭಾದವರ್ಣಂ ಶ್ರುತಿ ಸೌರಭಶಾಲಿನ ಸ್ವಯಂನ ಭವತಿ ಶೌರಿ ಪದಾವನಿದ್ಯುದಸ್ತಾತ್. ನೀನು ನಿನ್ನ ಕಿರಣಗಳಿಂದ ಆ ಪ್ರಕಾಶವಾದ ಸೌರಭಶಾಲಿನ, ಇಲ್ಲಿ ಶ್ರುತಿ ಸೌರಭಶಾಲಿನ, ವೇದಗಳ ಸುರಭಿ, ವೇದಗಳ ಪರಿಮಳ, ವೇದಗಳ ಪರಿಮಳವುಳ್ಳಂಥ ಸ್ವಯಂನ. ಇದು ಪರಿಮಳ ನಿನ್ನಲ್ಲಿದೆ ಅನ್ನೋದು ಯಾವುದು ತೋರಿಸುತ್ತೆ? ಚಿನ್ನದ ಪ್ರಕಾಶ. ಅದರಿಂದ ತನ್ನ ಚಿನ್ನದಿಂದಲೇ ಹೋಗಲಾಡಿಸಿ ಅಂತ ಹೇಳ್ತಾರೆ. ಏನಂತ? ಲೋಕದಲ್ಲಿ ಚಿನ್ನದಲ್ಲಿ ಹೊಳಪು ಎಲ್ಲದಕ್ಕಿಂತ ಹೆಚ್ಚಾಗಿದೆ, ಅದರ ವಾಸನೆ ಇಲ್ಲ. ಚಿನ್ನಕ್ಕೆ ವಾಸನೆ ಬಂದುಬಿಟ್ರೆ ಎಷ್ಟು ಚೆನ್ನಾಗಿ. ಅದರಿಂದ ಅದಕ್ಕೆ ಒಂದು ಕೊರತೆ ಇದೆ. ಇದು ಎಲ್ಲರಿಗೂ ತಿಳಿದ ವಿಚಾರ. ಆ ಕೊರತೆಯನ್ನು ನೀನು ವೇದ ಪರಿಮಳ ಎನ್ನುವಂಥ ನಿನ್ನಲ್ಲಿ ಚಿನ್ನದಿಂದ ಹೋಗಲಾಡಿಸಿ ಸುವರ್ಣವು ವರ್ಣ ಅಂದರೆ ಗುಣ, ಅಕ್ಷರ ಗುಣ ಮಾತ್ರವಲ್ಲ, ಒಳ್ಳೆಯ ಸುಗಂಧ ಉಳ್ಳದ್ದು, ಅದರಲ್ಲೂ ಶ್ರುತಿ ಸೌರಭ. ಎಲ್ಲರಿಗೂ ಮೂಗಿಗೆ ವಾಸನೆ ಬರಬೇಕು ಅಲ್ವಾ? ವಿಲಕ್ಷಣ ವಾಸನೆ ಬರುತ್ತೆ. ವಿಲಕ್ಷಣ ವಾಸನೆಯನ್ನು ನೀನು ಕೊಡ್ತೀಯ. ಆದರೆ ವೇದದ ವಿಲಕ್ಷಣ ವಾಸನೆ ಕಿವಿಗಳಿಗೆ ಕೇಳಿಸುತ್ತೆ. ಶ್ರುತಿ ಕಣ್ಣಿಗೆ ಕಾಣಿಸುತ್ತೆ ಅದರ ಪ್ರಕಾಶ, ಆದರೆ ವೇದಗಳ ಇದು ಹೇಗೆ ಕಾಣಿಸುತ್ತೆ? ಶ್ರುತಿ ಕಿವಿಗಳಿಗೆ ಸುಂದರವಾದ ಗಂಧವನ್ನು ಕೊಡ್ತದೆ. ಅದು ಗಂಧ ಅಂತ ಇಟ್ಕೊಳ್ಬೋದು. ಗಂಧ ಮೂಗಿಗೆ ಬರುತ್ತೆ, ಕಣ್ಣಿಗೆ ದರ್ಶನ ಬರುತ್ತೆ. ವೇದ ಶ್ರುತಿ ಕಿವಿಗೆ ತಾನೇ ಕೇಳಬೇಕು, ಕಣ್ಣಿಗೆ ಕಾಣಿಸಲ್ಲ. ಅದರಿಂದ ಆ ಪರಿಮಳ ಲೋಕಕ್ಕೆ ಪ್ರಕಟಪಡಿಸಿ ವೇದದ ಹಿರಿಮೆಯನ್ನೂ ನೀನು ಅದರ ಮೂಲಕವಾಗಿ ತಿಳಿಸಿಕೊಡ್ತೀಯಾ. ಅದೆಂಥ ಆಶ್ರಿತ ವಾತ್ಸಲ್ಯ ನಿನಗೆ, ಎಲ್ಲರಿಗೂ ಅನುಗ್ರಹ ಮಾಡಬೇಕು ಅಂಥೇಳಿ ನಿನ್ನ ಚಿನ್ನದ ಸೊಬಗಿನ ಮೂಲಕ ವೇದದ ಪರಿಮಳವನ್ನು ನೀನು ಕೊಡ್ತೀಯ. ಸೊ ಇವಾಗ
ಚಿನ್ನಕ್ಕೆ ಏನು ಬಂದಿದೆ? ಪ್ರಕಾಶನೂ ಇದೆ, ಪರಿಮಳವೂ ಇದೆ ಅಂತ. ಶ್ರುತಿಗೆ ಅದೇ ಥರ ಇದೆ ಅಂತ ವೇದಕ್ಕೆ ಅಂತ ಹೇಳಿ ಅನುಗ್ರಹ ಮಾಡ್ತೀಯ ಅಂತ ಮುಗಿಸ್ತಾರೆ. 5 ಶ್ಲೋಕ ಆಯಿತು. ಜಯತೇತಿ ರಾಜಸೂಕ್ತಿ ಜಯತಿ ಮುಕುಂದ ಪಾದುಕಾಯುವಳ್ಳಿ ತದು ವೇದನಾ ತ್ರಿವೇದಿಮವಂದಯಂತೋ ಜಯಂತಿ ಭೂಸಂತಗ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ.